ನಮಸ್ಕಾರ ಸ್ನೇಹಿತರೆ, ಕುಕಿಂಗ್ ಕಡಾಯಿ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೇರಳ ಸ್ಟೈಲ್ ಅಲ್ಲಿ ಲಚ್ಚಾ ಪರೋಟ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ. 2 ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಇಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ಹಾಲು ತಗೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಮೊಟ್ಟೆ ತಗೊಳ್ತಾ ಇದ್ದೀನಿ. ಇದೆಲ್ಲದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಕೈಯಿಂದ. ಹೀಗೆ ಮೊದಲಿಗೆ ಇದೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ನಾವು ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಹಾಲು ಮೊಟ್ಟೆ ಹಾಕ್ಬಿಟ್ಟು ಈ ಥರ ಕಲಿಸ್ಕೊಂಡಿದ್ದೀನಿ. ಇವಾಗ ನಾವಿಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಳ್ಳೋಣ. ಈ ಥರ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ ಹಿಟ್ಟನ್ನು. ಹೀಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಿಧಾನಕ್ಕೆ ಕಲಿಸ್ಕೊಳ್ಬೇಕು ಹಿಟ್ಟನ್ನು. ಈ ಥರ ಹಿಟ್ಟು ತುಂಬ ಮೃದುವಾಗಿ ಚೆನ್ನಾಗಿ ಬಂತು ಅಂದರೆ ಪರೋಟ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಕಲಿಸ್ಕೊಳ್ಬೇಕು ಹಿಟ್ಟನ್ನು. ಹೀಗೆ ಕೈಗೆ ಅಂಟಬಾರ್ದು. ಇವಾಗ ಇದು ಕೈಗೆ ಅಂಟ್ಕೊಳ್ತಾ ಇದೆಯಲ್ಲ ಹಿಟ್ಟು, ನಾವು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಹೀಗೆ ಸ್ವಲ್ಪ ಕೈ ಮೇಲೆ ಎಣ್ಣೆ ಹಾಕ್ಬಿಟ್ಟು ನಾವಿನ್ನು ಮತ್ತೆ ನೀಟಾಗಿ ಕಲಿಸ್ಕೊಳ್ಳೋಣ ಮೃದುವಾಗಿ. ನೋಡಿ, ಈ ಥರ ಕಲಿಸ್ಕೊಳ್ಬೇಕು ಹಿಟ್ಟನ್ನು. ಈ ಥರ ಕಲಿಸ್ಬಿಟ್ಟು ನಾವು ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಮುಚ್ಚಿಟ್ಕೊಳ್ಬೇಕು. ಮುಚ್ಚಿಟ್ರೆ ಆವಾಗ ಅದು ನೆಂದ್ಬಿಟ್ಟು ಸ್ವಲ್ಪ ಮೆತ್ತಗಾಗಿ ಸಾಫ್ಟಾಗಿ ಬರುತ್ತೆ ಹಿಟ್ಟು. ಈಗ ನಾನು ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿಟ್ಕೊಳ್ತಾ ಇದ್ದೀನಿ. ಈ ಪರೋಟ ಜೊತೆ ಕಾಂಬಿನೇಷನು ಚಿಕನ್ನು ಒಳ್ಳೆ ಸೂಪರಾಗಿರುತ್ತೆ. ಎರಡೂ ಟೇಸ್ಟು. ಇದು ಹೇಗೆ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಳ್ಳೋಣ. ಚಿಕನ್ದು ಇವಾಗ ನಾನಿಲ್ಲಿ 1 kgಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಚಿಕನ್ ತಗೊಳ್ತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ತೊಳ್ಕೊಳ್ಬೇಕು. ಆಮೇಲೆ ಇಲ್ಲಿ ಸ್ಕಿನ್ ಔಟ್ ತೊಗೊಂಡಿಲ್ಲ, ನಾವು ವಿತ್ ಸ್ಕಿನ್ದೇ ತೊಗೊಂಡಿದ್ದೀವಿ ಚಿಕನ್ನು. 1.25 kg ಅಷ್ಟಿದೆ. ಇದಕ್ಕೆ ಏನೆಲ್ಲ ಬೇಕು ಮಸಾಲೆಗಳು ಅಂತ ನೋಡ್ಕೊಂಬರೋಣ. ಈ ಥರ ಚಿಕನ್ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ, ಒಣ ಕೊಬ್ಬರಿ. ನಾನು ಈ ಥರ ತುರ್ಕೊಂಡಿದ್ದೀನಿ. ಆಮೇಲೆ 1 ಟೀ ಸ್ಪೂನ್ ಅಷ್ಟು ಗಸಗಸೆ, ಸ್ವಲ್ಪ ಕಾಳುಮೆಣಸು, ಒಂದು 5 ಲವಂಗ, 1-1.5 ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ. ಈಗ ಮಸಾಲೆ ಎಲ್ಲ ರುಬ್ಕೊಂಬರೋಣ. ನಾನು ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಲ್ಲಿ. ಹಾಗೆ ಅದ್ರ ಜೊತೆಗೇನೆ ಇಲ್ಲಿ 4 ಟೊಮೆಟೊ ತೊಗೊಂಡಿದ್ನೆಲ್ಲ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ 1 ಹಿಡಿ ಕೊತ್ತಂಬರಿ ತೊಗೊಳ್ತಾ ಇದ್ದೀನಿ. ಇಷ್ಟೇ ಮಸಾಲೆಗೆ. ಇದನ್ನು ನಾವು ರುಬ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿ, ಮಸಾಲೆ ರುಬ್ಕೊಂಡು ಬಂದಿದ್ದೀನಿ. ಈ ಥರ ಮೆತ್ತಗೆ ಪೇಸ್ಟ್ ಆಗಬೇಕು. ಇವಾಗ ಚಿಕನ್ನ ಒಗ್ಗರಣೆ ಹಾಕ್ಕೊಳ್ಳೋಣ. ಫಸ್ಟು ಕಡಾಯಿ ಬಿಸಿ ಆಗಿದೆ. ನಾನಿವಾಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಎಣ್ಣೆ ಕಾಯಬೇಕು. ಜಾಸ್ತಿ ಎಣ್ಣೆ ಬಿಸಿ ಆಗಬಾರ್ದು, ಮೀಡಿಯಮಲ್ಲಿ ಬಿಸಿ ಆದರೆ ಸಾಕು ಎಣ್ಣೆ. ನೋಡಿ, ಮೀಡಿಯಮ್ ಆಗಿದೆ. ಇವಾಗ ನಾನು ಇಲ್ಲಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 2 ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಈ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು, ಮೀಡಿಯಮಲ್ಲಿ ಇಟ್ಬಿಟ್ಟು. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಇವಾಗ ಉಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ನೋಡ್ಬಿಟ್ಟು ಹಾಕ್ಕೊಂಡ್ರೆ ಆಯಿತು. ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಸ್ವಲ್ಪ ಬೇಗ ಮೆತ್ತಗಾಗಿ ಕಲರ್ ಬರುತ್ತೆ ಚೆನ್ನಾಗಿ. ಈರುಳ್ಳಿನ ನಾನಿಲ್ಲಿ ಈ ಥರ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಈ ಥರ ಚಿಕ್ಕದಾಗಿ ಹೆಚ್ಕೊಂಡ್ರೆ ಈರುಳ್ಳಿ ಬೇಗ ಬೇಯುತ್ತೆ. ಆಮೇಲೆ ಚಿಕನ್ನಲ್ಲೂ ಅಷ್ಟೇ ಕಾಣಿಸೋದಿಲ್ಲ. ಇದು ಒಳ್ಳೆ ಬೆಂದಮೇಲೆ, ಚಿಕನ್ ಬೆಂದಮೇಲೆ ಅದ್ರ ಜೊತೆಗೆ ಒಳ್ಳೆ ಪೇಸ್ಟ್ ಥರ ಆಗೋಗುತ್ತೆ ಈರುಳ್ಳಿ. ಹಾಗಾಗಿ ನಾನಿಲ್ಲಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ.
ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಆವಾಗ ಈರುಳ್ಳಿ ಎಲ್ಲ ಒಂದೇ ಥರ ಕಲರ್ ಬರುತ್ತೆ. ನಾವು ಹಾಗೆ ಕೈ ಬಿಟ್ಬಿಟ್ರೆ ಒಂದು ಕಡೆ ಸೀದೋಗುತ್ತೆ, ಇನ್ನೊಂದು ಕಡೆ ಬೆಂದಿರಲ್ಲ, ಹಾಗೆಲ್ಲ ಆಗುತ್ತೆ. ನೋಡಿ ಈರುಳ್ಳಿ ಈ ಥರ ಕಲರ್ ಬರಬೇಕು. ಇಷ್ಟು ಕಲರ್ ಬಂದರೆ ಸಾಕು. ಇವಾಗ ನಾವು ಇದರಲ್ಲಿ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಆವಾಗಲೇ ತೊಳೆದಿಟ್ಕೊಂಡಿದ್ನೆಲ್ಲ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ. ಇವಾಗ ನಾನು ಇದನ್ನು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ನೀರು ಬಿಡುತ್ತೆ ಚಿಕನ್ನು. ನೋಡಿ ಇವಾಗ ಓಪನ್ ಮಾಡಿದ್ದೀವಿ. ಚಿಕನ್ ಈ ಥರ ಬೆಂದಿದೆ. ನಾನು ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿದ್ವ ಮಸಾಲೆ ಅದನ್ನು ಹಾಕ್ಕೊಳ್ಳೋಣ. ನೋಡಿ ಈಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮೆಣಸಿನ್ಕಾಯಿ ಪೌಡ್ರ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ನಮಗೆ ಎಷ್ಟು ಬೇಕು ಖಾರ ತಕ್ಕಾಗೆ ತೊಗೊಳ್ಬೇಕು. ಇಲ್ಲಿ 1 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಅವಾಗೇ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಉಪ್ಪು. ಆಮೇಲೆ ಟೇಸ್ಟ್ ಮಾಡಿ ಹಾಕ್ಕೊಂಡ್ರೆ ಆಯಿತು, ಉಪ್ಪು ಸ್ವಲ್ಪ ಕಡಿಮೆ ಆಗಿದ್ರೆ. ಧನಿಯಾ ಪೌಡ್ರ್ ತೊಗೊಳ್ತಾ ಇದ್ದೀನಿ ನನಗೆ 2 ಟೀ ಸ್ಪೂನ್ ಅಷ್ಟು. ಇಲ್ಲಿ 1 ಸ್ಪೂನು ಅರಿಶಿನ ಪೌಡ್ರ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಪೌಡ್ರ್ ಹಾಕ್ಕೊಳ್ಬೇಕು, ಒಳ್ಳೆ ಫ್ಲೇವರ್ ಬರುತ್ತೆ. ಇದೆಲ್ಲ ಹಾಕಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ಟವ್ನ ಮೀಡಿಯಮಲ್ಲಿ ಇಟ್ಕೊಳ್ಳೋಣ. ಹೀಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನೀಟಾಗಿ ಎಲ್ಲ ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಯೋ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಒಂದು 5 ನಿಮಿಷ ಈ ಮಸಾಲೆಯಲ್ಲೇ ಬೇಯಿಸ್ಕೊಂಡು ಚಿಕನ್ನ, ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು. ನೋಡಿ ಈ ಥರ ಎಲ್ಲ ಇವಾಗ ನೀಟಾಗಿ ಮಿಕ್ಸ್ ಆಗಿದೆ. ನಾನಿವಾಗ ಒಂದು 5 ನಿಮಿಷ ಇದನ್ನು ಮಸಾಲೆಯಲ್ಲೇ ಹಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ 1-2-3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮೇಲೆ. ಈ ಥರ ಎಣ್ಣೆ ಬಿಟ್ಕೊಂಡಿದೆ ಚಿಕನ್ನು, ಹಾಗಾದರೆ ಮಸಾಲೆ ಚೆನ್ನಾಗಿ ಹಿಡ್ಕೊಂಡಿದೆ ಅಂತ ಚಿಕನ್ನಲ್ಲಿ. ಈ ಥರ ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ನಾವು. ನಾನಿಲ್ಲಿ 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಇನ್ನೊಂದು ಗ್ಲಾಸು, ನಾನಿಲ್ಲಿ 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಯಾಕಂದರೆ ಚಿಕನ್ ಜಾಸ್ತಿ ಇದೆ, ಹಾಗಾಗಿ ನಾನಿಲ್ಲಿ 1/4 kg ಚಿಕನ್ಗೆ 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಇದು ಸಾಕಾಗುತ್ತೆ ಇಷ್ಟು ಗ್ರೇವಿಗೆ. ನೋಡಿ ಇದು ಈ ಥರ ಇವಾಗಿದೆ ಅಂದರೆ ಆಮೇಲೆ ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಗ್ರೇವಿ, ಸಾಕಾಗುತ್ತೆ. ಗಟ್ಟಿ ಗ್ರೇವಿ ಬೇಕು ಅನ್ನೋರಿದ್ರೆ ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನನಗಿಲ್ಲಿ ಇಷ್ಟು ಸಾಕಾಗುತ್ತೆ. ಇವಾಗ ಇದನ್ನು ನೀಟಾಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇವಾಗ ಇದು ಕುದೀತಾ ಇರಲಿ ಚಿಕನ್ನು. ಇದು ಕಾಂಬಿನೇಷನು ಪರೋಟ ಮಾಡ್ಕೊಂಡು ಬರೋಣ. ಇವಾಗ ಆವಾಗಲೇ ಕಲಸಿಟ್ಟಿದ್ವಲ್ಲ ನಾವು ಹಿಟ್ಟು, ಅರ್ಧ ಗಂಟೆ ಆಯಿತು. ಹೇಗೆ ನೆಂದಿದೆ ಹಿಟ್ಟು ಅಂತ ನೋಡ್ಕೊಂಡು ಬರೋಣ. ಹಿಟ್ಟು ಓಪನ್ ಮಾಡಿ ನೋಡೋಣ. ಅರ್ಧ ಗಂಟೆ ಆಯ್ತಲ್ವಾ. ನೋಡಿ ಈ ಥರ ಹಿಟ್ಟು ಚೆನ್ನಾಗಿ ನೆಂದಿದೆ. ಇವಾಗ ಇದರಲ್ಲೇ ಪರೋಟ ಮಾಡ್ಕೊಂಡು ಬರೋಣ. ಈಗ ಸ್ವಲ್ಪ ಹಿಟ್ಟು ತಗೊಳ್ಬೇಕು. ಈ ಥರ ತಗೊಂಡು ಈ ಥರ ನಿಧಾನಕ್ಕೆ ಚಪಾತಿ ಥರ ಒಸಿಬೇಕು, ತೆಳ್ಳಗಾಗೋವರೆಗೂ. ನೋಡಿ ಈ ಥರ ಎಲ್ಲ ಕಡೆ ಸಮನಾಗಿ ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು, ತೆಳುವಾಗಿರಬೇಕು. ನೋಡಿ ಈ ಥರ ರೌಂಡಿಗೆ ತೆಳುವಾಗಿ
ಮಾಡ್ಕೊಳ್ಬೇಕು ನಾವು ಚಪಾತಿನ. ಇಲ್ಲಿ ನಾನು ಇದರಲ್ಲಿ ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಖಾರ ಪೌಡ್ರು, ಎಣ್ಣೆ ಹಾಕಿಬಿಟ್ಟು ಕಲಿಸ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ ನಾನು. ಇವಾಗ ನಾವು ಇದನ್ನು ಪರೋಟ ಮೇಲೆ ಹಾಕ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಉಪ್ಪು ಖಾರ ಯಾಕೆ ಹಾಕಿದ್ದೀನಿ ಅಂದರೆ ಮಕ್ಕಳು ಗ್ರೇವಿ ಜೊತೆ ತಿನ್ನಲ್ಲ ಅಂದರೆ ಇದನ್ನು ಹಾಗೆ ಕೂಡ ತಿನ್ಕೊಳ್ಬೋದು, ಟೇಸ್ಟಿಯಾಗಿರುತ್ತೆ. ನೋಡಿ ಈ ಥರ ಕೈಯಿಂದ ನೀಟಾಗಿ ಈ ಥರ ಸವರ್ಕೊಳ್ಬೇಕು, ಎಲ್ಲ ಕಡೆನೂ ಸ್ಪ್ರೆಡ್ ಆವಾಗೆ. ಸ್ವಲ್ಪ ಹಸಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮೇಲೆಯಿಂದ. ಇದನ್ನು ನಾನು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡ್ಕೊಳ್ಬೇಕು ಸಣ್ಣ ಸಣ್ಣ. ಈ ಥರ ಒಂದು ಸೈಡ್ ಇಟ್ಕೊಳ್ಬೇಕು, ಒಂದು ಸೈಡ್ ಇಟ್ಕೊಂಡ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಈಗ ಕಟ್ ಮಾಡೋಬೇಕಾದ್ರೆ ಅದೆಲ್ಲ ಮುಂದೆ ಬಂದ್ಬಿಟ್ಟು ಮುದ್ದೆ ಆಗಿಬಿಡುತ್ತೆ. ಹೀಗೆ ಕಟ್ ಮಾಡ್ಕೊಳ್ಬೇಕು ನಿಧಾನಕ್ಕೆ. ನಾವು ಈ ಲೇಯರ್ನ ಎಷ್ಟು ತೆಳುವಾಗಿ ಕಟ್ ಮಾಡ್ತೀವೋ ಅಷ್ಟು ತೆಳುವಾಗಿ ಪರೋಟ ಲೇಯರ್ ಬರುತ್ತೆ ಮಾಡಿ ಆದಮೇಲೆ. ನೋಡಿ ಈ ಥರ. ಇವಾಗ ನಾನು ಇದನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ. ಹೀಗೆ ಎರಡು ಕಡೆಯಿಂದನೂ ನಾವು ಈ ಥರ ಮಾಡ್ಕೊಳ್ಳೋಣ. ನೋಡಿ ಹೀಗಾಗಿದೆ. ಈಗ ಈ ಥರ ಸ್ವಲ್ಪ ಉದ್ದ ಮಾಡ್ಕೊಳ್ಬೇಕು, ಈ ಥರನೇ ಕೈಯಿಂದಾನೆ. ಈಗ ಫೋಲ್ಡ್ ಮಾಡ್ಕೊಳ್ಳೋಣ ಈ ಥರ. ಇದು ಯಾವಾಗಲೂ ಅಷ್ಟೇ ಸ್ವಲ್ಪ ಎಳ್ಕೊಂಡ್ಬಿಟ್ಟು ಈ ಥರ ಕೆಳಗಡೆ ಹಾಕಿ ಪ್ರೆಸ್ ಮಾಡ್ಕೊಳ್ಬೇಕು. ಹೀಗೆ ಎಲ್ಲದನ್ನು ಮಾಡ್ಕೊಳ್ಬೇಕು. ಮಾಡೋ ತನಕ ಇದು ಸ್ವಲ್ಪ ನೆನೆಯುತ್ತೆ, ಒಂದು 5 ನಿಮಿಷ ಆದರೂ ನೆನೆಯಕ್ಕೆ ಬಿಡಬೇಕು. ನೋಡಿ ಈ ಥರ ನಾವೆಷ್ಟು ತಿಳುವಾಗಿ ಲೇಯರ್ ಕಟ್ ಮಾಡ್ಕೊಂಡಿದ್ದೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೇಯರು. ಇವಾಗ ನಾನು ಇದನ್ನು 5 ನಿಮಿಷ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಸವರ್ಬಿಟ್ಟಿದ್ರ ಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ನೆನೆಯುತ್ತೆ. ನೋಡಿ ಈ ಥರ ಒಂದೊಂದಾಗೆ ನಾವು ಫಸ್ಟ್ಗೆ ಈ ಥರ ರೋಲ್ ಮಾಡಿ ರೆಡಿ ಇಟ್ಕೊಳ್ಬೇಕು. ಇದು ಮಾಡ್ತಾ ಮಿಕ್ಕಿರೋದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ನೆಂದಿರುತ್ತೆ. ನೋಡಿ ಈ ಥರ ನಾವೆಷ್ಟು ತೆಳುವಾಗಿ ಮಾಡ್ತೀವೋ ನೀಟಾಗಿರುತ್ತೆ ಪರೋಟ, ತುಂಬ ಕ್ರಿಸ್ಪಿಯಾಗಿರುತ್ತೆ ಮೇಲೆ ನೋಡಲಿಕ್ಕೆ. ನೋಡಿ ಈ ಥರ ಫಸ್ಟಿಗೆ ನಾವು ಚಪಾತಿ ಥರ ಮಾಡಿ ಎತ್ಕೊಳ್ಬೇಕು, ಇಲ್ಲಾಂದರೆ ಅದು ಅಂಟಿರುತ್ತೆ ಕೆಳಗಡೆ. ನೀವು ಈ ಥರ ಪರೋಟಗಳು ಟ್ರೈ ಮಾಡಿ ಮನೆಯಲ್ಲಿ. ಔಟ್ಸೈಡಿಂದ ತಂದು ತಿನ್ನಬೇಕು ಅಂತಲೇ ಅನಿಸೋದಿಲ್ಲ, ಯಾಕಂದರೆ ಔಟ್ಸೈಡ್ಗಿಂತ ಚೆನ್ನಾಗಿ ಮಾಡ್ತೀವಿ ಮನೆಯಲ್ಲಿ, ಚೆನ್ನಾಗಿ ಬರುತ್ತೆ. ಇದು ಹೆಲ್ದಿಯಾಗಿ ಕೂಡ ಇರುತ್ತೆ. ಎಲ್ಲ ಕಡೆ ನೀಟಾಗಿ ಹಾಕ್ಕೊಳ್ಬೇಕು ಎಣ್ಣೆನ. ಅದು ಲೇಯರ್ ಬರುತ್ತೆ, ಆವಾಗ ಒಂದಕ್ಕೊಂದು ಅಂಟ್ಕೊಂಡಿರೋದಿಲ್ಲ. ಇದಕ್ಕೆ ಸ್ವಲ್ಪ ಈ ಥರ ಹಿಟ್ಟು ಹಾಕ್ಕೊಳ್ಳೋಣ, ಮೇಲಿಂದ ಹಸಿ ಹಿಟ್ಟು. ನಾನಿಲ್ಲಿ ಚಾಕುವಿಂದ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಕಡೆ ಜಾಯಿಂಟ್ ಬಿಡಿಸಬಾರ್ದು, ಎರಡೂ ಕಡೆ ಸ್ವಲ್ಪ ಇರಬೇಕು. ನೋಡಿ ಈ ಥರ ಲೇಯರ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕೂಡ ಮತ್ತೆ ಎರಡೂ ಸೈಡಿಂದ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ನಾವು ಆವಾಗಲೇನು ಚಪಾತಿ ಮಾಡಿಬಿಟ್ಟು ಸ್ವಲ್ಪ ಬಿಡಿಸ್ಬಿಟ್ಟು ಆಮೇಲೆ ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ವಿ, ಹಾಗಾಗಿ ಎಷ್ಟು ಈಸಿಯಾಗಿ ಫೋಲ್ಡ್ ಮಾಡಬೇಕಾದ್ರೆ ಬರುತ್ತೆ. ನೋಡಿ ಹೀಗೆ ಈ ಥರ ರೋಲ್ ಮಾಡ್ಕೊಳ್ಬೇಕು. ಈ ಥರ ಒಂದೊಂದಾಗೆ ರೋಲ್ ಮಾಡಿಟ್ಬಿಟ್ಟು ಇದನ್ನು ನಾವು 5 ನಿಮಿಷಗಳ ಕಾಲ ಸೈಡಲ್ಲಿ ಇಟ್ಕೊಳ್ಬೇಕು. ಇವಾಗ ಇದನ್ನು ಹೇಗೆ ತೀಡ್ಕೊಳ್ಬೇಕು ಅಂತ ನೋಡೋಣ. ನೋಡಿ ಈ ಥರ ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಕೆಳಗಡೆ, ಸ್ವಲ್ಪ ಮೇಲೇನು ಹಿಂಗೆ ಹಾಕ್ಕೊಳ್ಳೋಣ. ನಿಧಾನಕ್ಕೆ ತೀಡ್ಕೊಳ್ಬೇಕು ಈ ಥರ. ನೋಡಿ ಹೀಗೆ ನಿಧಾನಕ್ಕೆ ತೀಡ್ಕೊಳ್ಬೇಕು. ನಾವು ಲೇಯರ್ ಕಟ್ ಮಾಡ್ಕೊಂಡಿದ್ದೀವಲ್ವ ತೆಳುವಾಗಿ, ನೋಡಿ ಇವಾಗ ಅದು ಈಗ ತೀಡ್ತಾ ಇದ್ರೇ ಈ ಥರ ಕಾಣಿಸ್ತಿದೆ ನಮಗೆ. ನಿಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಳ್ಬಹುದು.
ಅದ್ರ ತಕ್ಕ ಹಾಗೆ ಹಿಟ್ಟು ತಗೊಳ್ಬೇಕು. ನೋಡಿ ನಾನು ಇವಾಗ ಇಷ್ಟು ಮಾಡ್ಕೊಳ್ತಾ ಇದ್ದೀನಿ. ತವಾ ಕಾದಿದೆ ಇಲ್ಲಿ. ಇದು ತುಂಬ ಕಾಯಬಾರ್ದು, ಸ್ವಲ್ಪ ಬಿಸಿ ಆಗಬೇಕು, ಅಷ್ಟೇ ಸಾಕು. ಜಾಸ್ತಿ ಬಿಸಿ ಆಗಬಾರ್ದು ತವೆನ. ಇಲ್ಲಿ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಪರೋಟ ಸ್ವಲ್ಪ ದಪ್ಪ ಇರುತ್ತೆ. ಹಾಗಾಗಿ ಮೀಡಿಯಮಲ್ಲೇ ಇದ್ದು ಬೇಯಿಸ್ಕೊಳ್ಬೇಕು ಪರೋಟನ, ಇಲ್ಲಾಂದರೆ ಒಳಗಡೆ ಹಸಿ ಆಗುತ್ತೆ. ನೋಡಿ ಈ ಥರ ಹೀಗೆ ನಿಧಾನಕ್ಕೆ ಒಂದೊಂದಾಗಿ ಮಾಡ್ಕೊಳ್ಬೇಕು. ಇದೆಲ್ಲ ಮಾಡಬೇಕು ಅಂದರೆ ಟೈಮ್ ಹಿಡಿಯುತ್ತೆ ಸ್ವಲ್ಪ ಜಾಸ್ತಿನೇ. ನಾವು ಫ್ರೀ ಇದ್ದಾಗ ಮಾಡಬೇಕು. ನೋಡಿ ನೀವು ಫ್ರೀ ಇದ್ದಾಗ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದು ಸಲ ಮನೇಲಿ ಮಾಡಿದ್ರೆ ಹೊರಗಡೆಯಿಂದ ರೆಡಿ ಪರೋಟಾನೇ ತರಿಸೋದಿಲ್ಲ ನೀವು. ನೋಡಿ ಹೀಗೆ ಮೀಡಿಯಮಲ್ಲಿ ಇಟ್ಬಿಟ್ಟು ಸುಟ್ಕೊಳ್ಬೇಕು ನಾವು. ಈ ಥರ ಸುಟ್ಟಾದ್ಮೇಲೆ ಇದಕ್ಕೆ ನಾವು ಎಣ್ಣೆ ಹಾಕ್ಕೊಳ್ಬೇಕು. ನೀವು ಎಣ್ಣೆ ಆದರೂ ಹಾಕ್ಕೊಳ್ಬೋದು, ಇಲ್ಲ ತುಪ್ಪ ಆದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಮೀಡಿಯಮಲ್ಲಿ ಸ್ಟವ್ ಇಟ್ಬಿಟ್ಟು ಸುಟ್ಕೊಳ್ಬೇಕು. ಪರೋಟ ಮೇಲೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆನೂ ಸಹ ನೀಟಾಗಿ ಬೆಂದಿರುತ್ತೆ. ಹೀಗೆ ನೋಡಿ ಈ ಥರ ರೆಡಿ ಆಗಿದೆ ಪರೋಟ. ನೋಡಿ ಈ ಥರ ಲೇಯರಾಗಿ ಬರುತ್ತೆ ಪರೋಟನ. ನೋಡಿ ಈ ಥರ ಒಳಗಡೆ ಸಹ ನೀಟಾಗಿ ಬೆಂದಿರುತ್ತೆ ಹಿಟ್ಟು. ಇದು ಹೀಗೆ ಬರುತ್ತೆ ನೋಡಿ, ಈ ಥರ ಲೇಯರಾಗಿ ಬರುತ್ತೆ ಪರೋಟ. ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಚಿಕನ್ ಆಗ್ತಾ ಇದೆ, ಇದಕ್ಕೆ ಕಾಂಬಿನೇಷನು ಚಿಕನ್ ನೋಡ್ಕೊಂಡು ಬರೋಣ. ಇವಾಗ ಚಿಕನ್ ಇಲ್ಲಿ ಆಲ್ಮೋಸ್ಟ್ ಆಗಿದೆ ನೋಡಿ, ಈ ಥರ ಒಳ್ಳೆ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಒಂದ್ಸಲ ನಾವು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತೀನಿ ನಾನು. ಒಂದು 3/4 ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಮುಚ್ಚಿಬಿಟ್ರೆ ಕಸೂರಿ ಮೇಥಿ ಹಾಕಿಬಿಟ್ಟು ಅದರದ್ದು ಫ್ಲೇವರ್ ಒಳ್ಳೆ ಚೆನ್ನಾಗಿರುತ್ತೆ. ನೋಡಿ ಈ ಚಿಕನ್ ಜೊತೆಗೆ ಈ ಪರೋಟ ಒಳ್ಳೆ ಸೂಪರಾಗಿರುತ್ತೆ ಕಾಂಬಿನೇಷನು. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ. ತುಂಬ ಈಸಿಯಾಗಿರುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡೋಕ್ಕೆ, ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಬೇಕಾದ್ರೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.